ಮತ್ತು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಸರ್. ಮನೆಗೋಸ್ಕರ ಅವ್ನು ಇಷ್ಟಪಡ್ತಾ ಇರ್ತಾರೆ, ಅದಾದ್ಮೇಲೆ ಬಿಟ್ಬಿಡ್ತಾರೆ. ಯಾವುದ್ರ ಬಗ್ಗೆ ಅತಿ ಆಸೆ ಬೀಳ್ತಾಳೋ ಅದಾಗಲ್ಲ ಸರ್. ಇಷ್ಟಾಗಿ ರಿಚ್ ಆಗೂ ಇರಬೇಕು. ಪ್ರೀತಿ ಮುಖ್ಯ ಮೋರ್ ದೆನ್ ಮನಿ. ಇದು ಮ್ಯಾರೇಜ್ ಆಗಿಲ್ಲ ಅವ್ರು ನಿಜ ಅಂದರೆ, ಬಟ್ ಎಲ್ಲರಿಗೂ ಹೇಳಿದ್ದು ಮ್ಯಾರೇಜ್ ಆಗಿದೆ ಅಂತ. ಲವ್ ಮಾಡೋವ್ರಿಗೂ ಚೆನ್ನಾಗಿರುತ್ತೆ, ಮದುವೆಗೆ ಬಂದಾಗ ಎಲ್ಲರೂ ಬ್ರೇಕಪ್ ಆಗೋದು. ಮದುವೆ ಮಾಡ್ರೆ ಅವ್ನು ಇರ್ತಾನೋ ಇಲ್ವೋ, ಇರಬೇಕಾಗತ್ತೋ ಇಲ್ವೋ. ಈಗಿನ ಜನ್ರೇಷನವರಂತೂ ಏನೇನಕ್ಕೂ ಅಡ್ಜಸ್ಟ್ ಆಗೋದಿಲ್ಲ. ನಮ್ಮ ಜನ್ರೇಷನ್ ಯಾವ ಥರ ಅಂದರೆ ಒಬ್ಬರಿಗೆ ಯೂಸ್ ಮಾಡಿ ಬಿಟ್ಬಿಡ್ಬೇಕು ಆ ಥರ ಮೆಂಟಲ್ ಶಿಫ್ಟಲ್ಲಿದ್ದಾರೆ. ಸೊ ಫಿಲ್ಮಿ ಸ್ಟೈಲಲ್ಲಿ ಎಲ್ಲ ಆಗಬೇಕು, ರೊಮ್ಯಾಂಟಿಕ್ ಏನೇ ಇದ್ರೂ. 90s ಏನಕ್ಕೆ ವರ್ಕೌಟ್ ಆಯ್ತು ಅಂದರೆ ಫ್ಯಾಮಿಲಿ ಇದ್ದರೆ ಓಕೆ ಅನ್ನೋರು, 2000s ಫ್ಯಾಮಿಲಿ ಇದ್ದರೆ ಓಕೆ ಅಲ್ಲ ಅಂತಾರೆ. ಪ್ಲಸ್ ಥರ್ಡ್ ಪರ್ಸನಿಂದ ಕ್ಲಾಶಸ್ ಬಂದೇ ಬರುತ್ತೆ ಅಫ್ಕೋರ್ಸ್. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನತೆ ಹತ್ರ 90s ಕಿಡ್ ಮತ್ತು 2000 ಕಿಡ್ಸ್ ಇವರಿಬ್ಬರು ಮಧ್ಯೆ ಇರೋ ಲವಲ್ಲಿ 90s ಅವ್ರದ್ದು ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ, 2000 ಅವ್ರದ್ದು ಫೇಲ್ಯೂರ್ ರೇಟ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ನಮ್ಮ ಜನತೆ ಹತ್ರ ಕೇಳೋಕೆ ಹೋಗ್ತೀವಿ. ಇದಕ್ಕೆ ನಮ್ಮ ಜನತೆ ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಓಕೆ ಮ್ಯಾಮ್ ಇದು ಲವಲ್ಲಿ 90s ಕಿಡ್ ಆ್ಯಂಡ್ 2000 ಕಿಡ್ದು ಕಂಪೇರ್ ಮಾಡಿದ್ರೆ 90s ಕಿಡ್ದು ಸಕ್ಸಸ್ ರೇಟ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ, 2000 ಕಿಡ್ಸ್ದು ಸ್ವಲ್ಪ ಕಮ್ಮಿ ಇದೆ. ಏನು ರೀಸನ್ ಇರ್ಬೋದು ಮ್ಯಾಮ್? 90ಸಲ್ಲಿ ಹೇಗಿತ್ತು ಲವ್ ಹೇಗಿತ್ತು ಅಂದರೆ ತುಂಬಾ ಲೈಕ್ ರೆಗ್ಯುಲರ್ ಆಗಿ ಮೀಟ್ ಆಗ್ತಿರ್ಲಿಲ್ಲ, ಆ ಥರ ಏನೋ ಇತ್ತು. ಇವಾಗ ಹಾಗಿಲ್ಲ, ಇವಾಗ ರೆಗ್ಯುಲರ್ ಆಗಿ ಮೀಟ್ ಆಗ್ತಾರೆ, ಮಾತಾಡ್ತಾರೆ ಜಾಸ್ತಿ, ಅಂದರೆ ಇಂಟರ್ಯಾಕ್ಷನ್ಸು ಜಾಸ್ತಿ ಇರುತ್ತೆ. ಆವಾಗ ಹೇಗಿತ್ತು ಅಂದರೆ ಈ ಥರ ಇವಾಗಿನ ಥರ ತುಂಬ ಮೀಟ್ ಆಗ್ತಿರ್ಲಿಲ್ಲ, ಅವರಿಗೆ ಅವ್ರದ್ದೇ ಆದಂಥ ಇದಿತ್ತು, ರಿಸ್ಟ್ರಿಕ್ಷನ್ಸ್ ಇತ್ತು. ಸೊ ಆವಾಗ ಜಾಸ್ತಿ ಎಲ್ಲೂ ಹೊರಗಡೆ ಆಚೆ ಹೋಗ್ತಿರ್ಲಿಲ್ಲ, ಆ ಥರ ಇತ್ತು. ಸೊ ಅವರು ಫ್ಯಾಮಿಲಿ ಬಗ್ಗೆನೂ ತುಂಬಾ ಇದು ಮಾಡ್ತಿದ್ರು. ಆದರೆ ಇವಾಗ ಆ ಥರ ಇಲ್ಲ. ಇವಾಗಿನ ಜನ್ರೇಷನಲ್ಲಿ ಮೋರ್ ದೆನ್ ಫ್ಯಾಮಿಲಿ ಕೇರ್ ಮಾಡೋದಕ್ಕಿಂತನೂ ಅವರು ಅವ್ರದ್ದೇ ಈ ಲೋಕದಲ್ಲಿ ಕಳೆದೋಗ್ತಾರೆ. ಸೊ ಮೇ ಬಿ ಫಾರ್ ದ್ಯಾಟ್. ಓಕೆ, ನಾನು ನನ್ನ ಜೂನಿಯರ್ಸ್ನ ಎಲ್ಲ ನೋಡಿರೋ ಪ್ರಕಾರ ಅವರು ಒನ್ ಕಾನ್ಸ್ಟೆಂಟ್ ಮೈಂಡ್ ಸೆಟ್ ಇರಲ್ಲ. ದಿಲ್ ಕೀಪ್ ಆನ್ ಜಂಪಿಂಗ್. ಇಲ್ಲ ಬೇಗ ಏನಂತಾರೆ ಫಿಲ್ಮಿ ಸ್ಟೈಲಲ್ಲಿ ಎಲ್ಲ ಆಗಬೇಕು, ರೊಮ್ಯಾಂಟಿಕ್ ಏನೇ ಇದ್ರೂ ದೇ ಲೈಕ್ ಟು ಬಿ ಲೈಕ್ ರೊಮ್ಯಾಂಟಿಕ್ ಆಗಿ ಆಗಿಬಿಡಬೇಕು, ಹೀಗೆ ಆಗಿಬಿಡಬೇಕು, ಆ ಥರ ಜಾಸ್ತಿ ಇದೆ ಅನ್ನೋ ನನ್ನ ಫೀಲಿಂಗ್, ನನ್ನ ಅನಿಸಿಕೆ. ನಾವಂದರೆ ಸ್ವಲ್ಪ ಅಷ್ಟೊಂದು ನನ್ನ ಪರ್ಸ್ಪೆಕ್ಟಿವ್ ಆಗಿ ಹೇಳೋದಾದ್ರೆ ತುಂಬ ಜಾಸ್ತಿ ಜಂಪ್ ಮಾಡಲ್ಲ ಕನ್ಕ್ಲೂಷನ್ಸಿಗೆ, ನೋಡಿ ಮಾಡಿ ಯೋಚನೆ ಮಾಡ್ತೀವಿ ಅನ್ನೋ ಒಂದು ಥಿಂಕಿಂಗ್ ಇದೆ. ಐ ಫೀಲ್ ಸೊ 90s ಅವರು ಏನಂದರೆ ಅವ್ರು ಬೆಳೆದಿರೋದು ಆ ಥರ, ದೇ ವಿಲ್ ಗೆಟ್ ಅಡ್ಜಸ್ಟೆಡ್. ಬಟ್ 2000 ಅವರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಪಾರ್ಟ್ನರಿಂದ. ಸೊ ಅದಕ್ಕೆ ಮೇ ಬಿ ಅದರಿಂದ ತುಂಬ ಇಶ್ಯೂಸ್ ಆಗುತ್ತೆ. ಮ್ಯಾಮ್ ಅಂದರೆ ಎಕ್ಸ್ಪೆಕ್ಟೇಷನ್ ಅಂದರೆ ಯಾವ ಥರ? ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಮ್ಮ ಪಾರ್ಟ್ನರ್ ಹಂಗಿರಬೇಕು, ಹಿಂಗಿರ್ಬೇಕು, ಹಿಂಗೆ ಕೇರ್ ಮಾಡಬೇಕು, ಹಂಗೆ ಕೇರ್ ಮಾಡಬೇಕು, ಆ ಥರ ಎಲ್ಲ ಮಾಡ್ತಾರೆ. ಸೊ ಅದರಿಂದ ಅವ್ರಿಗೆ ಕ್ಲಾಶಸ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಆಗುತ್ತೆ. ಪ್ಲಸ್ ಥರ್ಡ್ ಪರ್ಸನಿಂದ ಕ್ಲಾಶಸ್ ಬಂದೇ ಬರುತ್ತೆ ಅಫ್ಕೋರ್ಸ್. ಅದಕ್ಕೆ ಮ್ಯಾಮ್ ಅದೇ ತುಂಬ ನಾನು ಅಬ್ಸರ್ವ್ ಮಾಡ್ದಂಗೆ ಈ 2000 ಕಿಡ್ಸಲ್ಲೇ ಥರ್ಡ್ ಪರ್ಸನಿಂದ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು ತುಂಬ ಇದೆ. ಸೊ ಈ ಥರ್ಡ್ ಪರ್ಸನ್ ಅನ್ನೋರು ಏನಕ್ಕೆ ಬರ್ತಾರೆ? ಥರ್ಡ್ ಪರ್ಸನ್ ಏನಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ತುಂಬ ಕನೆಕ್ಟ್ ಆಗಿಬಿಡ್ತಾರೆ ಒಂದೇ ಸರಿ. ಅದು ಈ ಹುಡುಗಿ ಕಡೆಯಿಂದನೇ ಬರೋದು ಜಾಸ್ತಿ. ಏನಕ್ಕೆ? ಹುಡುಗಿರ್ಗೆ ಅಂದರೆ ಅವ್ರಿಗೆ ಎಲ್ಲ ಇರಬೇಕು, ಒಬ್ರನ್ನ ಬಿಟ್ಟು ಒಬ್ರನ್ನ ಇರೋಕ್ಕಾಗಲ್ಲ. ವಿ ವಾಂಟ್ ಟು ಸ್ಟೇ ಟುಗೆದರ್ ಆಲ್ವೇಸ್. ಅದಕ್ಕೆ ಹುಡುಗಿರ ಅದರಿಂದ ಕ್ಲಾಶಸ್ ಆಗೇ ಆಗುತ್ತೆ. ಅದೇ ಫ್ರೆಂಡು ಬೇಕು, ಬಾಯ್ ಫ್ರೆಂಡು ಬೇಕು. ಹೌದು. ಅದು ಹೆಂಗೆ ಸಾಧ್ಯ ಮ್ಯಾಮ್? ಪಾಪ ಇವನು ಕರೆಕ್ಟ್ ಆಗಲ್ಲ. ಹೌದು, ಅರ್ಥ ಆಗುತ್ತೆ. ಬಟ್ ಬಾಯ್ ಫ್ರೆಂಡ್ ಅಂದರೆ ನೆಕ್ಸ್ಟ್ ಲೆವೆಲ್ ಕೇರ್ ಮಾಡ್ತೀವಿ ಹುಡುಗಿರು. ಫ್ರೆಂಡ್ ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತೀವಿ ನಾವು. ಓಕೆ, ನೀವು ಯಾವ ಥರ? ನಾವು ಫ್ರೆಂಡ್ಲಿನೇ, ತುಂಬ ಆನೆಸ್ಟಾಗಿ ಹೇಳಿ. ಫ್ರೆಂಡ್ಲಿ. ಅದೇ ಯಾರು ಮುಖ್ಯ ನಿಮಗೆ? ನಮ್ಮ ಫ್ರೆಂಡ್ಸೇ ಮುಖ್ಯ. ನೋ ಕಾಮೆಂಟ್ಸ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರ್ ಏನಕ್ಕಂದರೆ ಮಾಮೂಲಿ ಇವಾಗ ಈ ಟ್ರೋಲರ್ಸ್, ಈ ಇನ್ಸ್ಟಾಗ್ರಾಮು, ಈ ಫೇಸ್ಬುಕ್ಕು ಇದೆಲ್ಲ ಬಂತಲ್ಲ, ಇದರಿಂದನೇ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಹಾಳಾಗೋಗ್ಬಿಟ್ಟಿದ್ದಾರೆ. ಮೊದಲು ನಮ್ಗೆ 90ಸಲ್ಲಿ ಈ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತು ಈ ಥರ ಮೀಡಿಯಾದ ಅಷ್ಟೊಂದು ಇಷ್ಟು ಇದಿರಲಿಲ್ಲ. ಅವಾಗೆಲ್ಲ ಬರೀ ಜೀಡಿ ಒಂದು ಚಂದನ ಆ ಥರ ಇತ್ತು. ಅವಾಗೆಲ್ಲ ರಾಜ್ಕುಮಾರ್ದು, ವಿಷ್ಣುವರ್ಧನ್ ಕಾಲ ಅದೊಂದು. ಇವಾಗೆಲ್ಲ ಅವಾಗೆಲ್ಲ ನೀವು ನೋಡಿ ಒಂದು ಫಿಲಮ್ ಅಂದರೆ ಒಂದೊಂದು ವರ್ಷ ಓಡ್ತಾಯಿತ್ತು. ಇವಾಗ ನೋಡಿ ಒಂದು ಒಳ್ಳೆ ಫಿಲಮ್ ಬರೋದಕ್ಕೆ ತುಂಬ ಇದಾಗ್ತಾಯಿದೆ. ಅದರೇ ತೊಳ್ಕೊಳ್ಳಿ, ಆ ಫಿಲಮಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ. ಮತ್ತು ಇವಾಗೆಲ್ಲ ಜನ್ರೇಷನ್ ಬರೀ ಓಯೋ ರೂಮ್ಗಳು ಮತ್ತು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಸರ್. ಅದಕ್ಕೆ ಇವಾಗ ಏನು ಮಾಡ್ತಾರೆ, ಬರೀ ಕೆಲಸ ಆಗಿದ್ದ ತಕ್ಷಣ ಬರೀ
ಒಂಥರ ಯೂಸ್ ಅಂದರೆ ಲೇಡೀಸು ಅಷ್ಟೇ, ಹುಡುಗಿರು ಅಷ್ಟೇ, ಹುಡುಗರು ಅಷ್ಟೇ. ಮತ್ತು ಈ ಡ್ರಗ್ಸ್ ಅನ್ನೋದು ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಡ್ರಗ್ಸಲ್ಲಿ ಎಲ್ಲ ಆಲ್ಮೋಸ್ಟ್ ಇವಾಗ ಹೆಂಗ್ ಹುಡುಗರು ಹೆಂಗಿದಾರಲ್ಲೇ ಡ್ರಗ್ಸ್ ಬಿದ್ದುಬಿಟ್ಟಿದ್ದಾರೆ. ಅದರಲ್ಲೇ ಇದು ಸರ್, ಅದಕ್ಕೆ ಭಾರಿ ಡಿಫ್ರೆನ್ಸ್ ಇದೆ ಈ 90ಸ್ಗೆ 2000ಗೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಮೇಯ್ನಾಗಿ. ಮತ್ತು ಅವ್ರಿಗಂದ್ರೆ ಸ್ವಲ್ಪ ಬುದ್ಧಿ ಇರುತ್ತೆ. 90s ಕಿಡ್ಸ್ ಅಂದರೆ ಎಲ್ಲ ನೋಡಿರ್ತಾರೆ ಅವರು. 2K ಕಿಡ್ಸ್ ಅಂದರೆ ಏನೂ ನೋಡಿರಲ್ಲ. ಈಗಿನ ಜನ್ರೇಷನವರಂತೂ ಏನೇನಕ್ಕೂ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅದರಿಂದ ಬ್ರೇಕಪ್ಸ್ ಜಾಸ್ತಿ. ಸೊ ಏನಕ್ಕೆ ಅಂದರೆ ಈಗ ನಮ್ಮ ಜನ್ರೇಷನ್ ಏನಂದರೆ ಜಾಸ್ತಿ ದುಡ್ಡಿರೋರನ್ನೇ ನೋಡ್ತಿರೋದು. ಆ ಜನ್ರೇಷನ್ ಜಾಸ್ತಿ ನೋಡ್ತಿರೋದು ಅಂದರೆ ಫೀಲಿಂಗ್ಸ್. ಆ್ಯಂಡ್ ನಮ್ಮ ಪೇರೆಂಟ್ಸು ಯಾವ ಥರ ನೋಡ್ಕೊತಿದ್ರು, ಐ ಮೀನ್ ಸ್ವಲ್ಪ ಕೇರ್ ಮಾಡ್ತಿದ್ರು, ಅಂಥವರು ನೋಡ್ತಿದ್ದಾರೆ. ಬಟ್ ನಮ್ಮ ಜನ್ರೇಷನ್ ಯಾವ ಥರ ಅಂದರೆ ಒಬ್ಬರಿಗೆ ಯೂಸ್ ಮಾಡಿ ಬಿಟ್ಬಿಡ್ಬೇಕು ಆ ಥರ ಮೆಂಟಲ್ ಶಿಫ್ಟಲ್ಲಿದ್ದಾರೆ. ಸೊ ಓಕೆ ಬ್ರೋ, ನೀವು 2000 90ಸಾ? ನಾವೀಗ ಸದ್ಯಕ್ಕೆ 2000, ಬಟ್ ನಮ್ಮ ಫೀಲಿಂಗ್ಸ್ ಇರೋ 90s ಈಗ ಅಂತೇನೆ. ಫೈನಾನ್ಷಿಯಲ್ ಡಿಪೆಂಡೆನ್ಸಿ. ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಅನ್ನೋ ಫಿಯರ್. ಅಂದರೆ ಮದುವೆ ಮಾಡ್ರೆ ಅವ್ನು ಇರ್ತಾನೋ ಇಲ್ವೋ, ಇರಬೇಕಾಗತ್ತೋ ಇಲ್ವೋ. ಮುಂಚೆ ಹಂಗಿರಲಿಲ್ಲ, ಏನಾಗುತ್ತೋ ನೋಡೋಣ, ಇಬ್ಬರು ಒಟ್ಟಿಗೆ ಓಡಾಡೋಣ ಅಂತಿತ್ತು. ಇವಾಗ ಹಂಗಲ್ಲ, ಅವನಿಗಿಂತ ನಾನೇನು ಕಮ್ಮಿ, ಅವನಿಗಿಂತ ನಾನೇನು ಕೀಳು. ಈ ಪ್ರಾಬ್ಲಮ್ ಏನಂದರೆ ಈಗೋ ಇಶ್ಯೂಸಿಂದ ತುಂಬ ಜಾಸ್ತಿ ಆಗ್ತಿದೆ. ಮೇ ಬಿ ಟು ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಇರ್ಬೋದು, ಓವರ್ ಎಕ್ಸ್ಪೆಕ್ಟೇಷನ್ ಇರ್ಬೋದು. ಆಮೇಲೆ ಟು ಮಚ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಪಾರ್ಟ್ನರ್ ಕಡೆಯಿಂದ. ಏನಂದರೆ ಲಿಮಿಟ್ ಇರುತ್ತೆ ಅದಕ್ಕೂ. ಅವ್ರು ಇಬ್ರಿಗೂ ಸಪ್ರೇಟ್ ಲೈಫ್ ಇರುತ್ತೆ. ಆ ಲೈಫ್ನ ಲೀಡ್ ಮಾಡೋದಕ್ಕೆ ಇಬ್ರಿಗೂ ಸ್ಪೇಸ್ ಇರಬೇಕು. ಅವ್ರ ಸ್ಪೇಸ್ನ ಇವ್ರು ಅರ್ಥ ಮಾಡ್ಕೊಬೇಕು, ಇವ್ರ ಸ್ಪೇಸ್ನ ಅವ್ರು ಅರ್ಥ ಮಾಡ್ಕೊಬೇಕು. ನಾವು ಲವ್ ಮ್ಯಾರೇಜ್ ಆಗಿರೋದು, ನಮ್ಮದು 2 years ಆಯ್ತು ಮದುವೆ ಆಗಿ. ಸೊ ಮೇ ಬಿ ನಾವು ಆ ರೂಟ್ನ ಫೈನ್ ಮಾಡ್ಕೊಂಡಿರೋದಕ್ಕೆ ನಾವಿಬ್ಬರು ಇವತ್ತು ಸಕ್ಸಸ್ ರೇಟಲ್ಲಿ ಇದ್ದೀರೇನೋ ಸರ್. ಅಂದರೆ ಇವಾಗ 2000 ಇವಾಗ ಈ ಫೇಲ್ಯೂರ್ ರೇಟ್ ಅಂತ ತೊಗೊಂಡ್ರೆ ಅಂದರೆ ಹೆಣ್ಮಕ್ಳ ಸೈಡಿಂದ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಏನಿರ್ಬೋದು ಸರ್ ಕಾರಣ? ಅದೇ ಹೇಳಿದ್ನಲ್ಲ, ಇವಾಗ ಟು ಮಚ್ ಆಫ್ ಎಕ್ಸ್ಪೆಕ್ಟೇಷನ್. ಹುಡುಗಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಅದನ್ನ ಯಾವಾಗಲೂ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡೋಕ್ಕಾಗುತ್ತೋ ಆಗದಿರೋನೋ, ಇಲ್ಲ ಬೇರೆ ಒಂದು ಕಡೆ ಬ್ರೇಕೇಜ್ ಆಗೋ ಏನೋ ಒಂದು ಇದ್ದೇ ಇರುತ್ತೆ. ಆ ಟೈಮಲ್ಲಿ ಇಬ್ಬರು ಅರ್ಥ ಮಾಡ್ಕೊಬೇಕು. ಇವಾಗ ಹುಡುಗಿ ಇವನ್ನೇ ನಂಬಿದ್ದಾರೆ ಅಂದಮೇಲೆ ಅವ್ರು ಇದು ಮಾಡಲೇಬೇಕು. ಅವ್ರು ಏನು ಕೇಳಿದ್ರು ಅದು ಮಾಡಲೇಬೇಕು. ಮಾಡಿಲ್ಲ ಅಂದರೆ ಆಬ್ವಿಯಸ್ಲಿ ಅವ್ರಿಗೆ ಇಮಿಡಿಯೇಟ್ ಎಫೆಕ್ಟ್ ಅದು. ಪಕ್ಕದಲ್ಲಿರೋರು ಇರ್ತಾರೆ, ಫ್ರೆಂಡ್ಸು, ಫ್ಯಾಮಿಲಿ, ಯಾರೋ ಒಬ್ರು ಇರ್ತಾರೆ. ಅವ್ರು ಕ್ವಶನ್ ಮಾಡೋದಕ್ಕೆ ಇವ್ರು ಧೈರ್ಯವಾಗಿ ಹೇಳಬೇಕು, ಇಲ್ಲ ಇವ್ರ ಜೊತೆ ನಾನು ಖುಷಿಯಾಗಿರ್ತೀನಿ ಅಂತ. ಅದು ಯಾವಾಗ ಆಗೋದಿಲ್ವೋ ಅವಾಗಿಲ್ಲ, ನೀನು ನಂಬಿಕೆ ಇಲ್ವೋ ಆಗೋದಿಲ್ಲ. ಓಕೆ ಸರ್, ಇದು ಅಂದರೆ 90s ಸಕ್ಸಸ್ ಆಗ್ತೈತಲ್ಲ ಸರ್, ಏನಲ್ಲ ಸರ್ ಅದಕ್ಕೇನು ಸರ್ ರೀಸನು? ಮೇ ಬಿ ಆವಾಗ ಅಷ್ಟು ಡೆವಲಪ್ಮೆಂಟ್ ಈ ಥರ ಇರಲಿಲ್ಲೇನೋ. ಸೋಷಿಯಲ್ ಮೀಡಿಯಾ ಆಗಲಿ, ಇದಕ್ಕಾಗಲಿ, ಕ್ವಶನ್ ಮಾಡೋರಾಗಲಿ ಎಲ್ಲನೂ ಅಷ್ಟು ಇರಲಿಲ್ಲ. ಅದು ಮೇ ಬಿ ಅದಕ್ಕೋಸ್ಕರ ಇರ್ಬೋದೇನೋ. ಅದು ಮೆತ್ತಿರ್ಬೋದು ಅಷ್ಟೇ, ಬಟ್ ಇರ್ಬೋದೇನೋ ಅಷ್ಟೇ. ಓಕೆ ಮ್ಯಾಮ್, ನಿಮ್ಗೆ ಏನು ಅನ್ಸುತ್ತೆ ಮ್ಯಾಮ್? ಐ ಥಿಂಕ್ ಸೀರಿಯಸ್ನೆಸ್ ಇಲ್ಲ ಈಗಿನ ಜನ್ರೇಷನ್, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ. ಲವ್ ಅಂದರೆ ದೇ ಆರ್ ಥಿಂಕಿಂಗ್ ಲೈಕ್ ಜಸ್ಟ್ ಡೇಟ್ ಆ್ಯಂಡ್ ಗೋಯಿಂಗ್ ಔಟ್ ಇಷ್ಟ, ಬಟ್ ಇಟ್ ಡಸಂಟ್ ಗೋ ಅಪ್ ಟು ಮ್ಯಾರೇಜ್ ಲೆವೆಲ್ ಅಂತ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಲವ್ ಮಾಡೋರ್ಗೂ ಚೆನ್ನಾಗಿರುತ್ತೆ, ಮದುವೆಗೆ ಬಂದಾಗ ಎಲ್ಲರೂ ಬ್ರೇಕಪ್ ಆಗೋದು. ಹೆಂಗೆ ಸರ್ ಅದು ಹೆಂಗೆ ಹೇಳ್ತಿದ್ರೆ? ಅವಾಗ ನೀವು ಲವ್ ಮಾಡ್ಬೇಕಾದ್ರೆ ನೀವು ಇಬ್ಬರೇ ಇರ್ತೀರಾ. ಲವ್ ಮಾಡ್ಬೇಕಾದ್ರೆ ಇಬ್ಬರೇ ಇರ್ತೀರಾ. ಆಮೇಲೆ ಫ್ಯಾಮ್ಲಿ ಬರುತ್ತೆ, ನನ್ನ ಫ್ಯಾಮ್ಲಿನೂ ಬರುತ್ತೆ, ಇಲ್ಲ ಅವ್ರ ಫ್ಯಾಮ್ಲಿ ಬರುತ್ತೆ. ಅವ್ರ ಒಬ್ಬಳೇ ಮಗಳು ಅಂದ್ಬಿಟ್ಟು ಅವ್ರು ಒಬ್ಬಳೇ ಮಗಳಿದ್ದಾರೆ, ನಾನು ನೀನು ಮಾತ್ರ ಸಾಕು, ನಿಮ್ಮಪ್ಪ ನಿಮ್ಮಮ್ಮ ಬೇಡ ಅಂದರೆ ಆಗುತ್ತಾ? ಅವ್ರೂ ನಾವೇ ನೋಡ್ಕೊಬೇಕು. ನಮ್ಮ ಫ್ಯಾಮ್ಲಿ, ನಮ್ಮಪ್ಪ ನಮ್ಮಮ್ಮನ ನಾವೇ ನೋಡ್ಕೊಬೇಕು. ಆವಾಗೇ ಅದನ್ನು ಒಂದು ಈಕ್ವಲ್ ಬಿಲ್ಡ್ ಆಗೋದು. ಇಲ್ಲಾಂದರೆ ನೀನು ಮಾತ್ರ ಬೇಕು, ನಿನ್ನ ಫ್ಯಾಮ್ಲಿ ಬೇಡ ಅಂದರೆ, ಇವಾಗ ಹುಡುಗಿನೂ ಹಂಗೆ ಕೇಳಿದ್ರೆ ನೀನು ಮಾತ್ರ ಬೇಕು, ನಿನ್ನ ಫ್ಯಾಮ್ಲಿ ಬೇಡ ಅಂದ್ಬಿಟ್ಟು. ಲವ್ ಮಾಡೋಕೆ ಇಬ್ಬರು ಇದ್ದರೆ ಚೆನ್ನಾಗಿರುತ್ತೆ, ಮದುವೆ ಆಗೋಕ್ಕೆ ಅವ್ರಿಬ್ಬರೇ ಇದ್ದರೆ ಸಾಲದು. ಟೋಟಲ್ ಒಂದು ಫ್ಯಾಮ್ಲಿ ಬೇಕು. ಆವಾಗ ಅದಿಲ್ಲ ಅಂದರೆ ಇಬ್ಬರು ಬೇಕಲ್ವ? ಅದು ಇಷ್ಟೇ ಸಿಂಪಲ್ಲು. 90s ಏನಕ್ಕೆ ವರ್ಕೌಟ್ ಆಯ್ತು ಅಂದರೆ ಫ್ಯಾಮ್ಲಿ ಇದ್ದರೆ ಓಕೆ ಅನ್ನೋರು. 2000s ಫ್ಯಾಮ್ಲಿ ಇದ್ದರೆ ಓಕೆ ಅಲ್ಲ ಅಂತಾರೆ. ಎಲ್ಲರಿಗೂ ಸಿಂಗಲ್ ಹುಡುಗಿನೇ ಇರಬೇಕು, ಒಂದು ತಂಗಿ ಇರಬಾರ್ದು, ನಾದಿನಿ ಇರಬಾರ್ದು ಅಂದರೆ ಎಲ್ಲ ಆಗುತ್ತಾ ಸರ್? ಅಂದರೆ ಇದು 2000 ನಾನು ಅಬ್ಸರ್ವ್ ಮಾಡ್ದಂಗೆ, ಅಂದರೆ ನೀವು ಹೇಳಿದ್ರೆ ಕರೆಕ್ಟ್, ನೀವು ಹೇಳಿದ್ದು ಅಂದರೆ ಹುಡುಗಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹುಡುಗ ಒಬ್ಬನೇ ಇರಬೇಕು, ದುಡ್ಡು ಕಾಸು ಇರಬೇಕು, ಮನೇಲಿ ರಾವುಕೇತ್ ಇರಬಾರ್ದು. ರಾವುಕೇತ್ ಅಂದರೆ ಅಪ್ಪ ಅಮ್ಮ ಇರಬಾರ್ದು, ಈ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದನ್ನೇ ನಾನು ಹೇಳಿದ್ದು. ನಮ್ಮ ಮನೇಲಿ ನಮ್ಮಪ್ಪ, ನಮಗೆ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ಭಾವ ಎಲ್ಲರೂ ಇದ್ದಾರೆ. ಆಯಿತು, ನಿಮ್ಮ ಮನೆಗೆ ನಾನೇನಕ್ಕೆ ಬರಬೇಕು ಅಂದರೆ, ಲವ್ ಮಾಡೇ ಮದುವೆ ಆಗಿರೋದು, ಏನಕ್ಕೆ ಬರಬೇಕು ಅಂದರೆ ಅದನ್ನೆಲ್ಲ ನಾನು ಲವ್ ಮಾಡಿದ್ದೆ, ಅವರು ಪ್ಯಾಕೇಜ್ ಅದು. ಓಕೆ ಸರ್, ಇವಾಗ ನಿಮ್ಮ ಲವ್ ಮ್ಯಾರೇಜ್ ಅಂತ ಇದ್ದೀರಾ, ಎಷ್ಟು ವರ್ಷದ ಲವ್ ಸರ್? 10 years. ಅಂದರೆ ನಾರ್ಮಲ್ ಅಪ್ ಆ್ಯಂಡ್ ಡೌನ್ ಇದೇ ಇರುತ್ತೆ. ಸೊ ಯಾರು ಬೇಗ ಕಾಂಪ್ರೋ ಆಗ್ತಾಯಿದೆ ಸರ್? ನಾನೇ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಅವ್ರು ಮಿಸ್ಟೇಕ್ ಮಾಡಲ್ಲ, ಮಿಸ್ಟೇಕ್ ನನ್ನ ಕಡೆಯಿಂದ ನಾವೇ ಮಾಡಬೇಕು. ಮಿಸ್ಟೇಕ್ ನೀವೇ ಮಾಡ್ತೀರ ಅಂತ ಓಪನ್ ಆಗಿ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳಿದ್ರು ಏನು ಮಾಡೋಣ, ಹುಡುಗರು ಅಷ್ಟೇ ಇರ್ತಾರೋ ಆ ಥರ ಬಿಡೋದು, ಮಿಸ್ಟೇಕ್ ಮಾಡೋದು. ಅವ್ರು ಸೆಟಲ್ಡ್ ಆಗಿರ್ತಾರೆ. ಇವಾಗ ಹುಡುಗಿರು ಒಂದು ಹುಡುಗನಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಲವ್ ಅಂದರೆ ಮನಿನ, ಇಲ್ಲ ಅವನ ಹತ್ರ ಈಗಿನ ಜನ್ರೇಷನ್ ಅವರು? ಮೋಸ್ಟ್ ಆಫ್ ದ ಟೈಮ್ ಮನಿನೇ, ನಾನು ನೋಡಿದ ಪ್ರಕಾರ.
ಓಕೆ ಅಂದರೆ ಮನೆಗೋಸ್ಕರ ಅವ್ನು ಇಷ್ಟಪಡ್ತಾ ಇರ್ತಾರೆ, ಅದಾದ್ಮೇಲೆ ಬಿಟ್ಬಿಡ್ತಾರೆ. ಹಾಗಲ್ಲ, ಮನಿನ ನೋಡಿ ಮದುವೆ ಆಗ್ತಾರೆ ಅಂತ ಈಗಿನ ಜನ್ರೇಷನ್ ಅವರು. ಓಕೆ ಮ್ಯಾಮ್, ಅದು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೋ, ಇಲ್ಲ. ಮ್ಯಾಮ್ ಪ್ರೀತಿ ಮುಖ್ಯ ಮೋರ್ ದೆನ್ ಮನಿ. ನನಗೆ ಎರಡು ಪರ್ಸ್ಪೆಕ್ಟಿವ್ನು ನೋಡಿದ್ದೀರಿ. ಯಾಕಂದರೆ ಒಂದಷ್ಟು ಜನ ಮನೆಯಿಂದ ಹೋಗ್ತಾರೆ ಬಿಕಾಸ್ ದೇ ಕೀಪ್ ಆನ್ ಜಂಪಿಂಗ್. ಇವಾಗ ಇವ್ರು ಇಷ್ಟು ಖರ್ಚು ಮಾಡ್ತಾರೆ, ಸೊ ಇಲ್ಲಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ ಬರಲಿಲ್ಲ ಅಂದ ತಕ್ಷಣ ಮತ್ತೆ ನೆಕ್ಸ್ಟ್ ಪರ್ಸನಿಗೆ ಜಂಪ್ ಮಾಡ್ತಾರೆ. ಬಟ್ ಇನ್ನೂ ಒಂದಷ್ಟು ಜನ ಇದ್ದಾರೆ ವೇರ್ ಲೈಕ್ ಟೈಮಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಿ ಇಲ್ಲ ಅಂದರೂ ಪರವಾಗಿಲ್ಲ, ಟೈಮ್ ಸ್ಪೆಂಡ್ ಮಾಡಿದ್ರೆ ನಮಗೆ ಒಂದೊಂದು ಟೈಮಲ್ಲಿ ಎಮೋಷ್ನಲಿ ಡೌನ್ ಇರ್ತೀವಿ, ಇಲ್ಲ ಆ ಟೈಮಲ್ಲಿ ಆ ಪ್ರೆಸೆನ್ಸ್ ಇದ್ದರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಒಂದು ಎರಡೂ ಇದ್ದಾರೆ. ಸೊ ಐ ಡೋಂಟ್ ಥಿಂಕ್ ಇಟ್ಸ್ 50-50 ಐ ಥಿಂಕ್. ನನಗೆ ತುಂಬ ಕೇರ್ ಮಾಡಬೇಕು, ಅಷ್ಟೇ. ಕೇರ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಖುಷಿಯಾಗಿ ನೋಡ್ಕೋಬೇಕು, ಇನ್ನೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಅಷ್ಟೇ. रुको जरा, सबर करो, बोला धक्का मुक्की नहीं करने का, आराम से लेने का. हाँ, ಅಷ್ಟೇ. ಆನೆಸ್ಟಾಗಿ ರಿಚ್ ಆಗೂ ಇರಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಆನೆಸ್ಟಾಗಿ ರಿಚ್ ಆಗಿರಬೇಕು. ಎಕ್ಸ್ಪೆಕ್ಟೇಷನ್ಸ್ ಅಂತ ಏನೂ ಇಲ್ಲ, ದುಡ್ಡಿನ ವಿಷಯದಲ್ಲಂತೂ ಏನೇನೂ ಇಲ್ಲ. ಲೈಕ್ ನಮ್ಮ ಜೊತೆಲಿ ಎಲ್ಲ ವಿಷಯದಲ್ಲೂ ಶೇರ್ ಮಾಡ್ಕೋಬೇಕು, ಪ್ರತಿಯೊಂದೂ ಮನೆ ಕೆಲಸದಿಂದ ಹಿಡಿದು ಆಚೆ ಕೆಲಸದಲ್ಲೂ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊತೀವಿ 2K ಕಿಡ್ಸ್ ಆದರೆ. ಮ್ಯಾಮ್ ಅಂದರೆ ನಾನು ಈ ಕ್ವಶನ್ ಕೇಳಿದೆ ಯಾಕಂದರೆ ಈಗ 2000s ಕಿಡ್ಸ್ ಅಲ್ಲ ಜಾಸ್ತಿ ಹುಡುಗಿರೇ ಬ್ರೇಕಪ್ ಮಾಡ್ಕೊತಾ ಇರೋದು. ಸೊ ಅವ್ರು ಬ್ರೇಕಪ್ ಮಾಡ್ಕೊಳಕ್ಕೆ ರೀಸನ್ ಏನಂತ ನಾನು ಕೇಳ್ತಾ ಇರೋದು. ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅವ್ರು ನಮ್ಮನ್ನು ಅವ್ರು ಅರ್ಥ ಮಾಡ್ಕೊಬಿಟ್ರೆ ಸಾಕು ಅನ್ಸುತ್ತೆ. ಓಕೆ ಮ್ಯಾಮ್, ಇವಾಗ ನಿಮ್ಮ ಹತ್ರ ಹುಡುಗಿ ಬಗ್ಗೆ ಕೇಳಿದ್ನಲ್ಲ, ಸೊ ಅದೇ ಹುಡುಗ ಅಂದರೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಹುಡುಗಿ ಮೇಲೆ? ಅಂದರೆ ಫಿಸಿಕಲಿ ಇಲ್ಲ ಮೆಂಟಲಿ ಇಲ್ಲ ಫೈನಾನ್ಷಿಯಲಿ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಒಂದು ಹುಡುಗಿಯಿಂದ? ಹುಡುಗಿರ ವಿಷಯದಲ್ಲಿ ಅವ್ರಿಗೇನೂ ಇರಲ್ಲ, ಜಸ್ಟ್ ಅವ್ರನ್ನ ಅವ್ರ ಅಮ್ಮ ಥರ ನೋಡಿಕೊಂಡ್ರೆ ಸಾಕು. ಅಷ್ಟೇ ಸಾಕು. ಮತ್ತು ಇಷ್ಟೆಲ್ಲ ಇದ್ರೆ ಏನಕ್ಕೆ ಬ್ರೇಕಪ್ ಆಗುತ್ತೆ ಮ್ಯಾಮ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಓಕೆ ಬ್ರೋ, ಇವಾಗ ಒಂದು ಹುಡುಗಿಗೆ ಒಂದು ಹುಡುಗನ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬ್ರೋ? ಅಂದರೆ ಫೈನಾನ್ಷಿಯಲಿ ಒಂದು ದುಡ್ಡು ಇರಬೇಕಂತ ಎಕ್ಸ್ಪೆಕ್ಟೇಷನ್ ಇರುತ್ತಾ, ಇಲ್ಲ ಯಾವ ಥರ ಇರುತ್ತೆ? ಜನರಲಿ ನಾನು ಆ ಥರ ಹೇಳಿದ್ರೆ ತಪ್ಪಾಗುತ್ತೆ. ಬಟ್ ನಾನು ನಮ್ಮ ಫ್ರೆಂಡ್ಸ್ ಕಡೆಯಿಂದ ನೋಡ್ಕೊತಿದ್ರೆ ಅವ್ರು ಒಳ್ಳೆ ವ್ಯಕ್ತಿ ಬೇಕು ಅಂದ್ಕೊತಾರೆ. ಆ್ಯಂಡ್ ಕೇರ್ ಮಾಡೋರು ಜಾಸ್ತಿ ಇದ್ದರೆ ಆ್ಯಂಡ್ ನಮ್ಮ ಲೈಫಲ್ಲಿ ಅಂದರೆ ಬರೀ ಲವ್ ಮಾಡಿದ್ರೆ ಸಾಕಲ್ಲ, ಮ್ಯಾರೇಜ್ ಕೂಡ ಆಗಬೇಕಂತ ಒಂದು ಫೀಲಿಂಗ್ ಇದೆ. ಸೊ ಓಕೆ ಬ್ರೋ, ಅದೇ ಇವಾಗ ಒಂದು ಹುಡುಗಂಗೆ ಸೇಮ್ ಹುಡುಗಿ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ? ಅಂದರೆ ಫೈನಾನ್ಷಿಯಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇಲ್ಲ ಫಿಸಿಕಲಿನ, ಇಲ್ಲ ಮೆಂಟಲಿನ, ಇಲ್ಲ ಯಾವ ಥರ ಎಕ್ಸ್ಪೆಕ್ಟೇಷನ್ ಇರುತ್ತೆ? ಲೈಕ್ ಯಾವ ಥರ ಬಾಯ್ಸ್ ಮೇಲೆನಾ? ಗರ್ಲ್ಸ್ ಮೇಲೆ. ನಮಗೆ ಸದ್ಯಕ್ಕೆ ಈಗ ದುಡ್ಡಿಲ್ಲ, ಬಟ್ ನಾವು ಲೈಫ್ ಸೆಟ್ಲ್ ಆಗೋವರೆಗೂ ನಮ್ಮ ಜೊತೆ ಇರಬೇಕು, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಬೇಡ. ಅನಿಷ್ಟಾಗಿ ಹೇಳ್ತಾ ಇದ್ದಾರೆ ಬ್ರೋ. ಆ ಥರ ಅಂದರೆ ನಮ್ಮ ಪಕ್ಕದಲ್ಲೇ ಇದ್ದರೆ ಇನ್ ಕೇಸ್ ನಾವು ಸಾಯ್ತಿದ್ರು ಕೂಡ ನಮ್ಮ ಪಕ್ಕದಲ್ಲೇ ಇರ್ತಾರೆ, ಹಂಗೆ ಹೇಳ್ಬೋದು. ನಾನು ಒಂದು ನ್ಯೂಸ್ ನೋಡಿದೆ, ಒಬ್ಬರು ಆಕ್ಸಿಡೆಂಟ್ ಆಗಿ ಅವರು ಬೆಡ್ ಮೇಲೆ ಬಿದ್ದಿದ್ರು ಅಂತ. ಅವ್ರ ವೈಫ್ ಯಾವ ಥರ ನೋಡ್ಕೊಂಡ್ರೆ ಅವರು ಕ್ಲಿಯರ್ ಆಗೋವರೆಗೂ ಬಿಟ್ಟಿಲ್ಲ, ಆ ಥರ ಇರಬೇಕು ಬ್ರೋ. ಅದು ವೈಫು ನೋಡ್ಕೊಳ್ಳೇಬೇಕು ಗಂಡ ಅಂತ. ಇನ್ನು ಇದು ಮ್ಯಾರೇಜೇ ಆಗಿಲ್ಲ ಅವ್ರು ನಿಜ ಅಂದರೆ, ಬಟ್ ಎಲ್ಲರಿಗೂ ಹೇಳಿದ್ದು ಮ್ಯಾರೇಜ್ ಆಗಿದೆ ಅಂತ. ಮ್ಯಾಮ್, ಇವಾಗ ನೀವು ಹುಡುಗಿರು ವೇಯಿಂದ ಥಿಂಕ್ ಮಾಡಿ ಹೇಳಿದ್ರಿ, ಅದೇ ಹುಡುಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ? ಆ ಹುಡುಗಿ ಅಂದರೆ ಅವಳು ಹುಡುಗಿ ನೋಡೋಕೆ ಚೆನ್ನಾಗಿದ್ದಾಳೆ ಅಂತಾನೆ, ಇಲ್ಲ ಫಿಸಿಕಲಿನ, ಇಲ್ಲ ಫೈನಾನ್ಷಿಯಲಿನ, ಯಾವ ಥರ ಹುಡುಗನ ಎಕ್ಸ್ಪೆಕ್ಟೇಷನ್ ಇರುತ್ತೆ? ಅಂದರೆ 2000 ಜಾಸ್ತಿ ಡ್ರಾಮಾ ಇರಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಸ್ ಐ ಥಿಂಕ್ ಸೊ. ಡ್ರಾಮಾ ಜಾಸ್ತಿ ಇರಬಾರ್ದು, ತುಂಬ ಕ್ಯೂಟಾಗಿರಬೇಕು, ಬಟ್ ತುಂಬ ಅತಿಯಾಗೋ ಓವರ್ ಕ್ಯೂಟ್ನೆಸ್ ಬೇಡ. ದಟ್ ನನ್ಗೆ ಅನಿಸೋ ಪ್ರಕಾರ, ಆ್ಯಸ್ ಐ ಹ್ಯಾವ್ ಸೀನ್ ಮೈ ಬ್ರದರ್ಸ್. ಸೊ ಜಾಸ್ತಿ ಡ್ರಾಮಾ ಮಾಡಬಾರ್ದು, ಎಲ್ಲದಕ್ಕೂ ಹಾಗೆ ಇರಬೇಕು, ಹಿಂಗೆ ಇರಬೇಕು, ನಂಗೆ ಇಷ್ಟು ಟೈಮ್ ಕೊಡ್ತಾ ಇಲ್ಲ ಅಂದ ತಕ್ಷಣ ದೇ ಸ್ಟಾರ್ಟ್ ಗೆಟಿಂಗ್ ಇರಿಟೇಟೆಡ್. ಸೊ ಐ ಥಿಂಕ್ಸ್ ದಟ್ಸ್ ಹುಡುಗರಿಗೆ ಅವರು ಸಪೋರ್ಟ್ ಮಾಡಬೇಕು, ಎಲ್ಲ ಕಡೆ ಮೆಂಟಲಿ ಸಪೋರ್ಟ್ ಇರಬೇಕು. ಅವ್ರು ಏನೇ ಸಕ್ಸಸ್ ಮಾಡಿದ್ರು ನಾವು ಸಪೋರ್ಟ್ ಮಾಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹುಡುಗಿ ಸಪೋರ್ಟ್ ಮಾಡಬೇಕು, ನನ್ನ ಜೊತೆ ಇದ್ದರೆ ಸಾಕು ಅವರು ಅನ್ನೋ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸರ್, ಇವಾಗ ಒಂದು ಹುಡುಗಿ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್? ಅಂದರೆ ಫೈನಾನ್ಸಲ್ಲಿನ, ಇಲ್ಲ ಫಿಸಿಕಲಿನ, ಇಲ್ಲ ಮೆಂಟಲಿನ, ಯಾವ ಥರ ಒಂದು ಹುಡುಗಿ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸರ್ ಈ ಲವ್ ಅಂದರೆ? ಇವಾಗ ಕೇಳಿದ್ರಲ್ಲ, ಅದು ಕ್ವಶನ್ನು ತುಂಬ ಚೆನ್ನಾಗಿದೆ. ಇವಾಗ ಒಬ್ಬ ಹುಡುಗಿ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಅವಳದು ದುಡ್ಡು ಬರುತ್ತೋ ಮತ್ತು ಅವಳು ಕೆಲ್ಸಕ್ಕೆ ಹೋಗ್ತಾಳೋ ಅದೆಲ್ಲ ಏನಿಲ್ಲ ಸರ್. ಒಬ್ಬ ನಾಗರಿಕ ಹೆಣ್ಣಾಗಿರ್ಬೇಕು ಸರ್ ಮೇಯ್ನು. ಇವಾಗ ನೋಡ್ತೀರಲ್ಲ ಡ್ರೆಸ್ಗಳು ಹಾಕ್ಕೊಂಡು, ಮೇಯ್ನ್ ಆ ಡ್ರೆಸ್ಗಳು ಮತ್ತು ಪದ್ಧತಿ ಇದೆಯಲ್ಲ, ಮನೇಲಿ ಮೊದಲೆಲ್ಲ ಹೆಂಗೇಳಿ 10 ಜನಕ್ಕೆ ಮಾಡಿಕ್ತಾಯಿದ್ರು. ಇವಾಗ ಇರೋ ಕಾಲದಲ್ಲಿ ಸ್ವಂತ ತಂದೆ ತಾಯಿಗೆ ಆಳುಗಳನ್ನ ಇಕ್ಬಿಟ್ಟು ಅನಾಥಾಶ್ರಮಗಳಿಗೆ ಇಕ್ಬಿಟ್ರೆ. ಇವಾಗ ನಮ್ಮ ಹಳ್ಳಿ ಸೈಡೆಲ್ಲ ಬನ್ನಿ, ಒಂದೊಂದು ಮನೆ 10 ಜನ ಇವಾಗಲೂ ಹಂಗೆ ಇದ್ದಾರೆ, ಎಲ್ಲರೂ ಗೂಟ ಹಾಕ್ತಾರೆ. ಇಲ್ಲಿ 1-2 ಗೂಟ ಹಾಕೋಕ್ಕೆ ಕಷ್ಟ ಆಗ್ಬಿಟ್ಟಿದೆ, ಯಾಕಂದರೆ ಜನ್ರೇಷನ್ ಹಂಗಿರೋದು. ಎಲ್ಲ ಓದಿರೋರೆಲ್ಲ ಇವಾಗ ಭಾರಿ ನೋಡಿದೆ, ಅದಕ್ಕೆ ಎಲ್ಲರೂ 50-50 ವರ್ಷ 40-40 ವರ್ಷಕ್ಕೆ ಸಾಯ್ತಾ ಇರೋದು. ಹಳೆ ಕಾಲದವ್ರು ನೋಡಿ ಹೆಂಗಿದ್ದಾರೆ.
ಕರೆಕ್ಟಾಗಿ ಹೇಳಿದೆ ಸರ್. ಹಾಂ ಸರ್, ಇದೇ ಸರ್ ಡಿಫ್ರೆನ್ಸು. ಹಂಗೆ ಅಂದರೆ ಒಂದು ನಾಗರಿಕ ನಾರಿಯಾಗಿರ್ಬೇಕಷ್ಟೇ ಸರ್. ಅವಳು ದುಡ್ಡು ಸೆಕೆಂಡ್ರಿ ಅದೆಲ್ಲ ಏನು ಬೇಡ. ಮನೆಗೆ ಒಂದೊಳ್ಳೆ 4 ಜನ ಬರ್ತಾರೆ ಗೊತ್ತಾ, 4 ಜನಕ್ಕೆ ಒಳ್ಳೆ ಸೊಸೆದಾರ ಅನ್ಸ್ಕೋಬೇಕು. ಒಂದು 4 ಜನಕ್ಕೆ ಒಂದೊಳ್ಳೆ ಹುಡುಗಿ ಅಂತ ಅನ್ಸ್ಕೊಂಬಿಟ್ರೆ ಸಾಕು. ಹುಡುಗಿ ಒಬ್ಬ ನಾಗರಿಕ ಹೆಣ್ಣು ಹೆಂಗಿರಬೇಕು ಹಂಗಿದ್ರೆ ಸಾಕು ಸರ್. ಅವರಿಂದ ಫೈನಾನ್ಷಿಯಲ್ಲು ಅದೆಲ್ಲ ಏನಿಲ್ಲ ಸರ್. ದುಡ್ಡು ಎಲ್ಲರೂ ಸಂಪಾದನೆ ಮಾಡೋದು, ನೆಮ್ಮದಿ ಬೇಕು ಮೇಯ್ನು. ಕರೆಕ್ಟ್ ಅಲ್ವಾ? ನೆಮ್ಮದಿ ಇದ್ದರೆ ಆಮೇಲೆ ಎಲ್ಲ ಸಂಸಾರನೂ ಚೆನ್ನಾಗಿರುತ್ತೆ. ಇಲ್ಲ ಆಟೋಮೆಟಿಕ್ ಯಾವುದ್ರ ಬಗ್ಗೆ ಅತಿ ಆಸೆ ಬೀಳ್ತಾಳೋ ಅದಾಗಲ್ಲ ಸರ್. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡೋದಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಅನಿಸಿಕೆಗಳನ್ನ ನಿಮ್ಮ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.